ಓಂ ದೇವ್ಯಾಯಯಾ ತತಮಿದಂ ಜಗದಾತ್ಮಶಕ್ತ್ಯಾ ನಿಶೇಷದೇವಗಣಶಕ್ತಿ ಸಮೂಹಮೂರ್ತ್ಯಾ ತಾಮಂಬಿಕಾಖಿಲ ದೇವ ಮಹರ್ಷಿ ಪೂಜ್ಯಾಂ ಭಕ್ತ್ಯಾ ನತಾಸ್ಮ ವಿದಧಾತು ಶುಭಾನಿ ಸಾನಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ವೃಷಭ ರಾಶಿಯವರಿಗೆ ಅಂತ ನೋಡೋದಾದ್ರೆ, ಆಕ್ಚುಲ್ ಆಗಿ ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾದಂಥ ವರ್ಷ ಅಂತಾನೆ ಹೇಳ್ಬೋದು, ಮಾಸ ಅನ್ನೋದಕ್ಕಿಂತ. ಆದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ಬಂದು ಶತ್ರು ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದು ಮೇಜರ್ ಇಂಪಾರ್ಟೆಂಟ್ ವಿಚಾರ. ಯಾವತ್ತು 14ನೇ ತಾರೀಕು ಶುಕ್ರ 3ನೇ ಮನೆಯಿಂದ 4ನೇ ಮನೆಗೆ ಹೋಗ್ತಾರೆ. ಅದು ಸೂರ್ಯನ ಮನೆಗೆ. ಸೂರ್ಯನ ಮನೆಗೆ ಶುಕ್ರ ಹೋದಾಗ ಶುಕ್ರನ ಬಲ ಹೀನವಾಗಿಬಿಡುತ್ತೆ. ಶುಕ್ರನಿಗೆ ಯಾವುದೇ ಬಲ ಇರೋದಿಲ್ಲ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಶನಿ ಲಾಭಸ್ಥಾನದಲ್ಲಿದ್ದಾರೆ. ಶನಿಯಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಉದ್ಯೋಗ ಅವಕಾಶಗಳಾಗ್ಬೋದು, ಉದ್ಯೋಗದಲ್ಲಿ ಬದಲಾವಣೆಗಳಾಗ್ಬೋದು, ಎಲ್ಲ ಮಾಡ್ಕೋಬೋದು. ಉದ್ಯೋಗದಲ್ಲಿ ಒಂದು ಪ್ರಮೋಷನ್ನು, ಇನ್ಕ್ರಿಮೆಂಟು, ವಿದೇಶಿ ಉದ್ಯೋಗ ಹೋಗುವಂಥ ಸಾಧ್ಯತೆಗಳು, ಬೇಕಾದ ವ್ಯವಸ್ಥೆಗಳು ಮಾಡಿಕೊಳ್ಳೋದ್ರಲ್ಲಿ ಏನೂ ಸಮಸ್ಯೆ ಏನಿಲ್ಲ. ಶನಿಯಿಂದ ನಿಮ್ಗೆ ಯಾವುದೂ ಸಮಸ್ಯೆಗಳು ಬರೋದಿಲ್ಲ. ಯಾಕೆಂದರೆ ಭಾಗ್ಯಾಧಿಪತಿ, ದಶಮಾಧಿಪತಿ ಲಾಭಸ್ಥಾನದಲ್ಲಿದ್ದಾರೆ. ಅಂದರೆ 9ನೇ ಮನೆ ಅಧಿಪತಿ ಹಾಗೂ 10ನೇ ಮನೆ ಅಧಿಪತಿ ಶನಿ 11ನೇ ಮನೆಯಲ್ಲಿದ್ದಾರೆ. ಅಂದರೆ ಹೌಸ್ ಆಫ್ ಗೇಯ್ನಲ್ಲಿದ್ದಾರೆ, ಲಾಭಸ್ಥಾನದಲ್ಲಿರೋದ್ರಿಂದ ಶನಿಯಿಂದ ಯಾವುದೇ ಕೆಟ್ಟದ್ದು ಕೂಡ ವೃಷಭ ರಾಶಿಯವರಿಗೆ ಆಗಲಿಕ್ಕಿಲ್ಲ. ಇನ್ನು ಮೇಲಾಗಿ ಲಾಭ ಸ್ಥಾನಾಧಿಪತಿ ಹಾಗೂ ಅದೃಷ್ಟ ಸ್ಥಾನಾಧಿಪತಿ ಗುರುನು ನಿಮಗೆ ದ್ವಿತೀಯದಲ್ಲಿ ಅಂದರೆ 2ನೇ ಮನೆಯಲ್ಲಿದ್ದು ಗುರು ಬಲನ ಕೊಡ್ತಾ ಇರೋದ್ರಿಂದ ಅದು ಕೂಡ ನಿಮಗೇನು ಸಮಸ್ಯೆ ಇಲ್ಲ. ಅಂದರೆ ವೃಷಭ ರಾಶಿಯವರಿಗೆ ಗುರು ಶನಿಯಿಂದ ಯಾವುದೇ ಸಮಸ್ಯೆಗಳು ಇಲ್ಲ. ಇನ್ನು ಕುಜ ನೋಡಿ, 13ನೇ ತಾರೀಕು ಕುಜ 6ನೇ ಮನೆಗೆ ಬರ್ತಾರೆ. ಅಂದರೆ ಪಂಚಮದಿಂದ ಷಷ್ಠ ಸ್ಥಾನಕ್ಕೆ ಬರ್ತಾರೆ. ಬಂದರೂ ಸಹ ನಿಮಗೇನು ಕುಜ ದೋಷ ಅನ್ನುವಂಥದ್ದು ಅಪ್ಲೈ ಆಗಲ್ಲ. ಆಮೇಲೆ ಮೇಲಾಗಿ ಕುಜನಿಂದ ಯಾವುದೇ ಕೆಟ್ಟದ್ದು ಇಲ್ಲ. ಏನಪ್ಪ ಅಂದರೆ ಸ್ವಲ್ಪ ನಿಂತು ನೀರಾಗಿ ನಿಂತು ಬಿಡುತ್ತೆ. ಯಾವುದು ಕೆಲಸಗಳು ಮುಂದಕ್ಕೆ ಹೋಗಲ್ಲ, ಯಾವುದು ಝೀರೋನೂ ಆಗಲ್ಲ. ಸದಾ ನಿಂತು ಬಿಡೋದು. ನಿಂತು ನೀರಿನಲ್ಲಿ ತೇಲ್ತಾ ಇರೋ ಥರ. ಹರಿಯೋ ನೀರು ನಿಂತು ನೀರಿಗೆ ತುಂಬ ವ್ಯತ್ಯಾಸ ಇದೆ. ನೀವು ಇಷ್ಟು ದಿನ ಹರಿತಾ ಇದ್ದ ನೀರು ಈಗ ನಿಂತು ಬಿಡುತ್ತೆ. ನಿಂತ ನೀರಲ್ಲಿ ಹೆಚ್ಚು ನೀವೇನೋ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತ ಏನಾದರೂ ಪರಿಹಾರ ಬೇಕಂದರೆ ಖಂಡಿತ ಇಲ್ಲ. ವೃಷಭ ರಾಶಿಯವರಿಗೆ ಯಾವುದೇ ಪರಿಹಾರಗಳು ಅವಶ್ಯಕತೆ ಖಂಡಿತ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಸಾಧ್ಯವಾದಷ್ಟು ಪಾಸಿಟಿವ್ ಆಗೇ ಥಿಂಕ್ ಮಾಡಿ. ಪಾಸಿಟಿವ್ ಅನ್ನುವಂಥದ್ದು ನಿಮಗೆ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಅದೃಷ್ಟ ಅಂತಂದರೆ ವೃಷಭ ರಾಶಿಯವರಿಗೆ ಮಾತ್ರನೇ ಸಿಗ್ತಾ ಇದೆ, ಇನ್ಯಾರಿಗೂ ಸಿಗ್ತಾ ಇಲ್ಲ. ಹೆಚ್ಚಾಗಿ ಬೇರೆ ರಾಶಿಗಳಿಗೆ ಸಣ್ಣ ಪುಟ್ಟ ಅದೃಷ್ಟಗಳು ಸಿಕ್ಕಿದ್ರು ಕೂಡ ವೃಷಭ ರಾಶಿಯವರಿಗೆ ಹೆಚ್ಚು ಅದೃಷ್ಟ ಸಿಗ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಪಾಸಿಟಿವ್ ಥಿಂಕಿಂಗು ತುಂಬ ಇಂಪಾರ್ಟೆಂಟು. ಮತ್ತು ಶುಕ್ರ ಯಾವಾಗ ಶತ್ರು ಸ್ಥಾನಕ್ಕೆ ಬರ್ತಾರೋ ಶುಭ ಕಾರ್ಯಗಳು ಆಗಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗಲ್ಲ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ನಿಮ್ಮ ತಯಾರಿಯಲ್ಲಿ ಅಡ್ಡಿ ಆಟಂಕಗಳು, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು ನಿಮಗೆ ಅನುಕೂಲ ಆಗೋದಿಲ್ಲ. ಸ್ವಲ್ಪ ಕಣ್ಣು ದೃಷ್ಟಿ ಜಾಸ್ತಿ ನಿಮ್ಮ ಮೇಲೆ ಬೀಳುವಂಥದ್ದು, ಹೆಚ್ಚು ಹಣವನ್ನು ವ್ಯಯ ಮಾಡುವಂಥ ಸಾಧ್ಯತೆ ಈ ತಿಂಗಳಲ್ಲಿರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಜಿಪುಣತನ ಮಾಡುವಂಥದ್ದು ಭಾಳ ಉತ್ತಮ ವೃಷಭ ರಾಶಿಯವರು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಉದ್ಯೋಗದಲ್ಲಂತೂ ಸಮಸ್ಯೆ ಇಲ್ಲ. ಇನ್ನು ಗುರುಬಲನೂ ಇರೋದ್ರಿಂದ ಸ್ವಲ್ಪ ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಬಿಟ್ಟರೆ ನಿಮಗೆ ಹೆಚ್ಚು ಇದು ಉಪಯೋಗಕ್ಕೆ ಬರೋದಿಲ್ಲ. ನೋಡಿ, 15ನೇ ತಾರೀಕು ಬುಧ, ಇದೊಂದು ಮೇಜರ್ ಪ್ಲಸ್ ಪಾಯಿಂಟು ವೃಷಭ ರಾಶಿಯವರಿಗೆ. ಬುಧ ಪಂಚಮ ಸ್ಥಾನಕ್ಕೆ ಬರ್ತಾರೆ. 5th ಹೌಸ್ ಲಾರ್ಡ್ ಈಸ್ ಇನ್ 5th ಹೌಸ್. ಬುಧ ಬಂದು ಸ್ಟ್ರಾಂಗ್ ಆಗ್ತಾರೆ. ಬುಧನ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಥಾನ ಇದೆಯಲ್ಲ, ಅದು ನಿಮಗೆ ಯಥೇಚ್ಛವಾದಂಥ ಪುಣ್ಯ ಫಲವನ್ನು ಕೊಡುತ್ತೆ. ಯಾವುದೇ ಸಂದರ್ಭದಲ್ಲೂ ನೆಗೆಟಿವ್ ಆಗಿ ನೀವು ಮುಂದೆ ಹೋಗೋದಿಲ್ಲ. ಅಂದರೆ ಶುಕ್ರನಿಂದ ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ. ಬುಧ ನಿಮಗೆ ಚೆನ್ನಾಗಿರೋದ್ರಿಂದ ನೆಗೆಟಿವ್ ಆಗೋಕ್ಕೆ ಬಿಡದೆ ಅವರು ನಿಮ್ಮನ್ನು ಕಾಪಾಡ್ತಾರೆ. ಕಾರಣ ವ್ಯಾಪಾರಕ್ಕೆ ಅಧಿಪತಿ ಬುಧ, ವಿದ್ಯೆಗೆ ಅಧಿಪತಿ ಬುಧ, ಬುದ್ಧಿಗೆ ಅಧಿಪತಿ ಬುಧ. ಈ ಮೂರು ನಿಮ್ಗೆ ಈ ತಿಂಗಳ ಆಕ್ಟಿವೇಟ್ ಆಗಿರುತ್ತೆ. ಯಾರಾದರೂ ಮೋಸ ಮಾಡೋಕ್ಕೆ ಬಂದರೂ ಕೂಡ ಆ ಮೋಸ ಮಾಡೋಕ್ಕೆ ಬರೋರನ್ನ ಅರಿತುಕೊಂಡು ಮೋಸ ಹೋಗದೇ ಇದ್ದಂಗೆ ನೀವು ಬ್ಯಾಲೆನ್ಸ್ ಮಾಡುವಂಥ ಕೇಪಬಿಲಿಟಿ ಇನ್ ಕೆಪಾಸಿಟಿ ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡ್ತಾನೆ. ಹಾಗಾಗಿ ಖಂಡಿತ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಬುಧ ನಿಮಗೆ ಪಾಸಿಟಿವ್ ಆಗಿರ್ತಾರೆ. ಇನ್ನು 17ನೇ ತಾರೀಕು ಸೂರ್ಯ ಅವರು ಪಂಚಮ ಸ್ಥಾನಕ್ಕೆ ಬರ್ತಾರೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ಯಾವಾಗ ಬುಧಾದಿತ್ಯ ಯೋಗ ಅಪ್ಲೈ ಆಗುತ್ತೋ ವೃಷಭ ರಾಶಿಯವರಿಗೆ
ಕೆಟ್ಟದ್ರಲ್ಲಿ ಒಳ್ಳೇದು ಅಂತೀವಲ್ಲ, ಆ ಥರದ ಫಲಗಳು ಸಿಗುವಂಥ ಸಾಧ್ಯತೆ. ಆದರೂ ಸಹ ಈ ತಿಂಗಳು ಭೂಮಿ ಸಂಬಂಧಪಟ್ಟದ್ದಾಗಲಿ, ಮನೆ ಸಂಬಂಧಪಟ್ಟದ್ದಾಗಲಿ, ಅಥವಾ ವೃತ್ತಿಯಲ್ಲಿ ಬದಲಾವಣೆ ಮಾಡೋದಾಗಲಿ, ಹೆಚ್ಚಿನ ನೀವಾಗಿ ನೀವು ಮುಂದೆ ಹೋಗಬೇಡಿ. ಅದಾಗದು ಆಯಿತು ಅಂತಂದರೆ ಅಕ್ಸೆಪ್ಟ್ ಮಾಡಿ. ಯಾವುದೋ ಒಂದು ಭೂಮಿ ಬಂದ್ಬಿಡ್ತು, ತೊಗೊಳ್ಳೇಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು, ಪ್ರಯತ್ನ ಪಡಿ, ಅದೇನು ತೊಂದರೆ ಇಲ್ಲ. ಅದಕ್ಕೂ ನಿಮ್ಮ ಮೂಲ ಜಾತಕನ ತೋರಿಸ್ಕೊಂಡು ಆಮೇಲೆ ಪ್ರಯತ್ನ ಪಡಿ. ಸುಮ್ಮನೆ ಪ್ರಯತ್ನ ಪಡೋದು ಬೇಡ. ಏನೂ ಬಂದಿಲ್ಲ ನೀವಾಗಿ ನೀವು ಪ್ರಯತ್ನ ಪಡೋದು ಬೇಡ. ನೀವಾಗಿ ನೀವು ಒಂದು ಸೈಟ್ ನೋಡೋಣ, ರಿಜಿಸ್ಟರ್ ಮಾಡ್ಕೊಳ್ಳೋಣ, ಒಂದು ಮನೆ ತೊಗೊಳ್ಳೋಣ, ಅಥವಾ ಒಂದು ಭೂಮಿ ಪೂಜೆ ಮಾಡೋಣ, ಮನೆ ಕಟ್ಸೋಣ, ಅಥವಾ ಉದ್ಯೋಗ ಚೇಂಜ್ ಮಾಡೋಣ, ಈ ಥರದ್ದೆಲ್ಲ ನೀವಾಗಿ ನೀವು ಯಾವುದೂ ಡಿಸಿಷನ್ ತೊಗೊಳ್ಬೇಡಿ. ಪ್ರಕೃತಿ ದತ್ತವಾಗಿ ಏನಾದರೂ ನಿಮಗೆ ಅದು ಬಂತು ಅಂತಂದರೆ ಆವಾಗ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಡಿಸಿಷನ್ಸ್ ತೊಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ನಿಮಗೆ ರಾಹುನೂ ಕೂಡ ಚೆನ್ನಾಗಿದ್ದಾರೆ. ಒಂದು ಹಂತಕ್ಕೆ ಹೇಳ್ಬೇಕಂದ್ರೆ ವೃಷಭ ರಾಶಿಯವ್ರಿಗೆ ಎಲ್ಲ ಗ್ರಹಗಳು ಚೆನ್ನಾಗಿದೆ, ತಾತ್ಕಾಲಿಕವಾಗಿ ಶುಕ್ರ ಚೆನ್ನಾಗಿಲ್ಲ ಅಷ್ಟೇ. ಕುಜಾನು ನಿಮ್ಗೆ 6ನೇ ಮನೆಯಲ್ಲಿ ಇರ್ತಾರೆ, ಸ್ವಲ್ಪ ಶತ್ರುಗಳನ್ನು ಉತ್ಪತ್ತಿ ಮಾಡ್ತಾರೆ. ಒಳ್ಳೆ ಸಾಲವನ್ನು ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಒಳ್ಳೆ ಸಾಲ ಅಂದರೆ ಗೊತ್ತಿದೆಯಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಮನೆ ಕಟ್ಟೋದಕ್ಕೋ ಅಥವಾ ಮದುವೆ ಮಾಡೋದಕ್ಕೋ ಈ ಥರ ಒಳ್ಳೆ ಸಾಲಗಳು ಮಾಡೋ ಸಾಧ್ಯತೆಗಳಿರುತ್ತೆ. ಅದು ನೀವು ತಿಳ್ಕೋಬೇಕು. ಜೊತೆಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಆಮೇಲೆ ಜ್ವರ ಸಂಬಂಧಪಟ್ಟದ್ದು, ನೆಗಡಿ ಅಂದರೆ ಕೋಲ್ಡ್ ಆ್ಯಂಡ್ ಕಾಫ್ ಎರಡೂ ಬರುತ್ತೆ. ಗ್ರಂಥಿ ಸಮಸ್ಯೆ ಅಂದರೆ ಗಂಟ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಬರುವಂಥದ್ದು, ತಲೆಭಾರ, ತಲೆನೋವು, ನಿದ್ರೆ ಕಡಿಮೆ, ಕಣ್ಣೂರಿ ಬರುವಂಥದ್ದು, ಇದೆಲ್ಲ ವೃಷಭ ರಾಶಿಯವರಿಗೆ 6ನೇ ಮನೆಯಲ್ಲಿ ಕುಜ ಇದ್ದಾಗ ಅಪ್ಲೈ ಆಗುವಂತಹ ಸಮಸ್ಯೆಗಳು. ಇದು ಏನೇನು ಸಮಸ್ಯೆ ಬರುತ್ತೆ ಅಂತ ನಾನು ಹೇಳಿದ್ನಲ್ಲ, ಆ ಸಮಸ್ಯೆ ಬರದೇ ಇದ್ದ ಹಾಗೆ ನೀವೇ ಪ್ರಿಕಾಷನ್ಸ್ ತೊಗೊಂಡ್ರೆ ಸಾಕು. ಅದಕ್ಕೆಲ್ಲ ಪರಿಹಾರಗಳು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಪರಿಹಾರ ಮಾಡಿದ್ರೆ ಎಷ್ಟಂತ ಪರಿಹಾರ ಮಾಡ್ತೀರ, ಅದೆಲ್ಲ ಮಾಡೋದು ಬೇಡ. ದಶಮದಲ್ಲಿ ರಾಹು ಇದ್ದಾರೆ, ರಾಹುದೇನು ಸಮಸ್ಯೆ ಇಲ್ಲ. ಆದರೆ ನಿಮಗೆ ಚತುರ್ಥದಲ್ಲಿ ಕೇತು ಇರ್ತಕ್ಕಂಥದ್ದು, 4ನೇ ಮನೆ ಕೇತು ಸಾಧಾರಣವಾಗಿ ಏನು ಮಾಡುತ್ತೆ ಅಂತಂದರೆ ಒಂದು ಸ್ವಲ್ಪ ನಿಮಗೆ ಸುಖ ಮಾಡೋದಕ್ಕೆ ಬಿಡೋದಿಲ್ಲ. ಅಂದರೆ ನೀವು ಸುಖ ಅನುಭವಿಸೋಕೆ ಬಿಡೋದಿಲ್ಲ. ಒಳ್ಳೆ ಕಾರ್ ಇರುತ್ತೆ, ಆ ಕಾರನ್ನು ತೊಗೊಂಡು ಡ್ರೈವ್ ಮಾಡುವಂಥ ಯೋಗ ಕೊಡೋದಿಲ್ಲ. ಆಮೇಲೆ ಒಳ್ಳೆ ಆಹಾರ ನಿಮ್ಮ ಮನೇಲಿದೆ, ಆದರೆ ತಿನ್ನೋಕ್ಕೆ ಆರೋಗ್ಯದಲ್ಲಿ ಹಾಳು ಮಾಡಿಟ್ಟಿರ್ತಾನೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಈ ಥರದ ಸಮಸ್ಯೆಗಳನ್ನು ನಾವು ಹೆಚ್ಚು ಕಾಣಬಹುದು. ಸಾಧ್ಯವಾದಷ್ಟು ಕೂಡ ಬ್ಯಾಲೆನ್ಸ್ ಮಾಡಬೇಕು ನೀವು. ಇವತ್ತು ತುಂಬ ಚೆನ್ನಾಗಿತ್ತಂತ ಜಾಸ್ತಿ ಊಟ ಮಾಡಿಬಿಡೋದು, ನಾಳೆ ಚೆನ್ನಾಗಿಲ್ಲ ಅಂತ ಕಡಿಮೆ ಊಟ ಮಾಡುವಂಥದ್ದು, ಡೈಜೆಸ್ಟಿವ್ ಸಿಸ್ಟಮ್ ಹಾಳು ಮಾಡ್ಕೊಳ್ಳೋದು, ಇದೆಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ನೀವು ಗಮನವನ್ನು ವಹಿಸಬೇಕು. ಅದು ಬಿಟ್ಟರೆ ಬೇರೆ ಏನೋ ದೊಡ್ಡ ಡಿಸಿಷನ್ಸನ್ನ ನೀವಾಗ ತೊಗೊಳ್ಬೇಡಿ ಅನ್ನೋದು ಬಿಟ್ಟರೆ ಬೇರೆ ಏನೋ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ. ನೋಡಿ, ಇನ್ನು 7ನೇ ತಾರೀಕು ನಿಮಗೆ ರಾಹು ಜಯಂತಿ ಅಂತ ಬರುತ್ತೆ. ನಿಮಗೇನು ರಾಹು ಸಮಸ್ಯೆ ಇಲ್ಲ, ಹಾಗಾಗಿ ನಿಮಗೆ ರಾಹು ಜಯಂತಿಗೆ ಏನು ಪೂಜೆ ಮಾಡಿಸ್ಬೇಕು, ಸಂಕಲ್ಪ ಮಾಡಿಸ್ಬೇಕು ಅಂತೇನಿಲ್ಲ. ಒಂದು ದರ್ಶನ ಮಾಡೋದ್ರಿಂದ ಒಳ್ಳೆಯದೇ. ಅಂದರೆ ರಾಹುನ ಎಲ್ಲಿ ಗುರುಗಳ ಹುಡ್ಕೊಂಡು ಹೋಗಲಿ ಅಂತಂದರೆ ನೀವೇನು ಶ್ರೀಕಾಳಹಸ್ತಿಗೆ ಹೋಗಬೇಕು ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಥವಾ ರಾಹುಕೇತುರ ಜಾಗಕ್ಕೆ ಹೋಗಬೇಕು ಹಾಗಂತೇನಿಲ್ಲ. ನೀವು ಎಲ್ಲೇ ನವಗ್ರಹಗಳ ದೇವಸ್ಥಾನ ಇರುತ್ತಲ್ಲ, ಯಾವುದೇ ದೇವಸ್ಥಾನದಲ್ಲೂ ನವಗ್ರಹ ದೇವ ಮೂಲೆಯಲ್ಲಿ ಇರುತ್ತೆ. ಅದರಲ್ಲಿ ಕುಬೇರ ಮೂಲೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ನೈಋತ್ಯ ದಿಕ್ಕಲ್ಲಿ ಇರ್ತಕ್ಕಂಥ ಒಂದು ಗ್ರಹಕ್ಕೆ ನೀವು ಅರ್ಚನೆ, ಪೂಜೆ ಇತ್ಯಾದಿಗಳು ಮಾಡಿಸೋದ್ರಿಂದ ರಾಹುಗೆ ಒಂದು ನಮನ, ಒಂದು ಥ್ಯಾಂಕ್ಸ್, ಹಬ್ಬ ನಾನು ಚೆನ್ನಾಗಿದೆಯಾ, ನಿನ್ನಿಂದ ನನಗೇನು ಕೆಟ್ಟದ್ದಿಲ್ಲ, ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನನಗೆ ಒಳ್ಳೇದು ಮಾಡಪ್ಪ ಅನ್ನೋ ಒಂದು ಪ್ರಾರ್ಥನೆ ಅಷ್ಟೇ. ಒಂದು ಪ್ರಾರ್ಥನೆ ಮಾಡೋದ್ರಿಂದ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತೃಪ್ತಿಯಾಗಿ ಸಿಗುವ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಕೇತುಗೇನು ಪರಿಹಾರಗಳು ಬೇಡ. ಕೇತುಗೆ ಸುಖ ಸ್ಥಾನಕ್ಕೆ ಬಿಡೋದಿಲ್ಲ, ಪರವಾಗಿಲ್ಲ. ನೀವು ಸ್ವಲ್ಪ ಕಷ್ಟಪಟ್ಟರೂ ಪರವಾಗಿಲ್ಲ. ಕಷ್ಟಪಡೋದು ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ, ಏನೂ ತೊಂದರೆ ಏನಿಲ್ಲ. ಸುಮಾರು ಜನಕ್ಕೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಅಂತ ಇರುತ್ತೆ, ಹೆಚ್ಚು ಜನ ಮಾಡ್ತಾರೆ. ಮಾಡುವಂಥವ್ರು 6ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಇರುತ್ತೆ. 8ನೇ ತಾರೀಕಿಂದ ಮಹಾಲಯ ಪಕ್ಷ ಆರಂಭ. ಅಂದರೆ ಮಹಾಲಯ ಪಕ್ಷಗಳು 15 ದಿನ ಪಿತೃಗಳಿಗೆ ಮೀಸಲಿರ್ತಕ್ಕಂಥ ದಿನಗಳು. ನಾನು ಮಹಾಲಯ ಪಕ್ಷದಲ್ಲಿ ಏನೇನು ಪೂಜೆ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ್ಯಾವ ದಿನ ಹೆಂಗೆ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡ್ತೀನಿ. ಆದರೂ 8ನೇ ತಾರೀಕಿಂದ ಯಾವುದೇ ಶುಭ ಕಾರ್ಯಗಳು ನೀವು ಮಾಡೋಕ್ಕೆ ಬರೋಲ್ಲ. 15 ದಿನ ನಿಮಗೆ ಶುಭ ಕಾರ್ಯಕ್ಕೆ ರಜಾ, ಲೀವ್, ಶುಭ ಕಾರ್ಯಗಳಿಗೆ. ಹಾಗಾಗಿ ಪಿತೃಪೂಜೆ ಮಾತ್ರ ಮಾಡಬೇಕು, ಬಿಟ್ಟರೆ ಈ ಟೈಮಲ್ಲಿ ಬೇರೆ ಏನೂ ಮಾಡಲಿಕ್ಕೆ ಬರೋದಿಲ್ಲ. 17ನೇ ತಾರೀಕು ವಿಶ್ವಕರ್ಮ ಜಯಂತಿ. ಅವತ್ತಿನ ದಿನ ವಿಶ್ವಕರ್ಮ ಜನಾಂಗದವರೆಲ್ಲ ಅತಿ ಹೆಚ್ಚು ಶ್ರದ್ಧೆ ಭಕ್ತಿಯಿಂದ ವಿಶ್ವಕರ್ಮರನ್ನು ಆರಾಧನೆ ಮಾಡುವಂಥ ದಿನ. ಅವತ್ತು ವಿಶ್ವಕರ್ಮ ಹಬ್ಬದ ಶುಭಾಶಯಗಳೆಲ್ಲರಿಗೂ ಹೇಳಬೇಕು ನಾನು. ಜೊತೆಗೆ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ. ಅವತ್ತು ಭಾಳ ಒಳ್ಳೆ ವಿಶೇಷವಾದ ಪರ್ವಕಾಲ. ಮಹಾಲಯ ಅಮಾವಾಸ್ಯೆ ದಿನ ನೀವು ಯಥಾ ಪ್ರಕಾರ ವರ್ಷ ಮಾಡ್ಕೊಂಬರುವಂಥ ಪೂಜಾ ಇತ್ಯಾದಿಗಳನ್ನು ನೀವು ಮಾಡ್ಕೋಬೇಕು ಪಿತೃಗಳಿಗೆ. ಇನ್ನು 22ನೇ ತಾರೀಕು ಶರನ್ನವರಾತ್ರಿ ಆರಂಭ. ನವರಾತ್ರಿ ಗೊತ್ತಲ್ವಾ, ಅಮ್ಮನವ್ರಿಗೆ ವಿಶೇಷವಾದಂಥ 9 ದಿನ ಪ್ಲಸ್ 1 ದಿನ ವಿಜಯದಶಮಿ. ಹಾಗಾಗಿ 22ನೇ ತಾರೀಕು ನಿಮಗೆ ಶರನ್ನವರಾತ್ರಿ ಪ್ರಾರಂಭ ಆದರೆ 29ನೇ ತಾರೀಕು ಸರಸ್ವತಿ ಪೂಜೆ, 30ನೇ ತಾರೀಕು ದುರ್ಗಾಷ್ಟಮಿ ಇರುತ್ತೆ. ಹಾಗಾಗಿ ಈ ಒಂದು ದಿನಗಳಲ್ಲಿ ಒಂದು ಸ್ವಲ್ಪ
ಹೆಚ್ಚು ಭಕ್ತಿ ಶ್ರದ್ಧೆ ಜ್ಞಾನ ಅನ್ನುವಂಥದ್ದು ಭಗವಂತನ ಮೇಲೆ ಇಟ್ಟು ತಾಯಿಯ ಆಶೀರ್ವಾದವನ್ನು ಪಡ್ಕೋಬೇಕು. ಅದು ಬಹಳ ಮುಖ್ಯ ಆಗುತ್ತೆ. ನಿಮಗೆ ಯಾವುದೇ ಥರದ ನೆಗೆಟಿವ್ ಆಗಿ ಫೀಲ್ ಮಾಡೋಕ್ಕೆ ಹೋಗ್ಬೇಡಿ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗೇ ಇದೆ. ಅಭಿವೃದ್ಧಿ ಅನ್ನೋದು ಸ್ವಲ್ಪ ಕುಂಠಿತ ಆಗ್ಬೋದು, ಹಾಗಂತ ಲಾಸ್ ಆಗಿ 0% ಅಂತೂ ಬರೋದಿಲ್ಲ. ಯಾರನ್ನೂ ಪರಿಪೂರ್ಣ ನಂಬಕ್ಕೆ ಹೋಗ್ಬೇಡಿ. ಕಾರಣ ಈಗ ಶುಕ್ರ 4ನೇ ಮನೆಗೆ ಬಂದು ಶುಕ್ರ ಮತ್ತು ಕೇತು ಇಬ್ಬರು ಸುಖ ಸ್ಥಾನದಲ್ಲಿದ್ದು ಇಬ್ಬರು ಶತ್ರು ಸ್ಥಾನದಲ್ಲಿರೋದ್ರಿಂದ ಒಂದು ಸ್ವಲ್ಪ ಸುಖಕ್ಕೆ ಅಡೆತಡೆಗಳಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಲ್ಲಿ ಯಾವುದು ಪರಿಹಾರಗಳು ಬೇಕಿಲ್ಲ. ಡಿಸಿಷನ್ಸ್ ತೊಗೋಬೇಕಾದ್ರೆ ಮಾತ್ರ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಪರಿಹಾರಗಳು ಮಾಡೋದ್ರಿಂದ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಸೆಪ್ಟೆಂಬರ್ ಮಾಸದ ವೃಷಭ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.